ಅದು ನಾನು ಅವರ ಒಂದು ಪ್ರತಿಕ್ರಿಯೆಗಳನ್ನ ನೋಡಿದಾಗ ಕಾಣ್ತಾ ಇದ್ದೇನೆ. ಇವತ್ತು 94 ವರ್ಷಗಳನ್ನು ಇನ್ನು ಪೂರೈಸಿದ್ದಾರೆ. ಬಹುಶಃ ನನಗೆ ನಾನು ದೇವರ ಮುಂದೆ ಹೋದಾಗ ಈಗಲೂ ಸಹ ಕೇಳೋದು, ನಮ್ಮ ತಂದೆ ತಾಯಿ ಇಬ್ಬರು ಆರೋಗ್ಯವಂತರಾಗಿ ಶತಾಯುಷಿಗಳಾಗಿ ಬದುಕಬೇಕು ಅಂತಕ್ಕಂಥದ್ದನ್ನೇ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡೋದು. ಅದು ಬಿಟ್ಟು ನಾನು ಇನ್ನೇನು ದೇವ್ರಿಗೆ ಕೇಳ್ತಕ್ಕಂಥದ್ದು ನನ್ನ ಜೀವನದಲ್ಲಿ ನನ್ನಲ್ಲಿ ಯಾವತ್ತೂ ಇಲ್ಲ. ಮಧ್ಯದಲ್ಲಿ ಸ್ವಲ್ಪ ನನ್ನ ಆರೋಗ್ಯದ ಪರಿಸ್ಥಿತಿಗಳು ಸ್ವಲ್ಪ ಕುಸಿತ ಆದಾಗ, ಆಗ ಮಧ್ಯದಲ್ಲಿ ಸ್ವಲ್ಪ ದಿವಸ ದೇವರೇ ಆರೋಗ್ಯ ಕೊಡು ಅಂತ ಕೇಳಿದ್ದೇನೆ. ನಾನು ಎಷ್ಟೋ ಬಾರಿ ಹೇಳಿದ್ದೇನೆ ನಮ್ಮ ಹುಡುಗರಿಗೆ, ನಾನು ನಮ್ಮ ತಂದೆ ತಾಯಿಯವರಿಗೆ ದೇವರಿಗೆ ಪ್ರಾರ್ಥನೆ ಮಾಡ್ತಾಯಿದ್ದೆ, ಶತಾಯುಷಿಗಳಾಗಿ ಮಾಡು, ಆರೋಗ್ಯ ಕೊಡು ಅಂತೇಳಿ. ನನಗೆ ಕೇಳ್ಕೋಬೇಕಾದ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಹೇಳಿ ಹಲವಾರು ಬಾರಿ ಯೋಚನೆ ಮಾಡಿದ್ದೇನೆ. ಅಂದರೆ ಇವತ್ತಿನ ಅವರ ಒಂದು ಹುಟ್ಟಿದ ದಿನ ಏನಿದೆ, ದೇಶದಾದ್ಯಂತ ಹಲವಾರು ನಾಯಕರುಗಳು, ಪ್ರಧಾನಮಂತ್ರಿಗಳನ್ನು ಒಳಗೊಂಡಂತೆ, ರಾಷ್ಟ್ರಪತಿಗಳು ಒಳಗೊಂಡಂತೆ ಅವರಿಗೇನು ಶುಭ ಹಾರೈಸಿದ್ದಾರೆ, ಅವರಿಗೆ ನಾನು ನಮ್ಮ ಕುಟುಂಬದ ಪರವಾಗಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ. ಸರ್, ಈಗ ಬಹುತೇಕ ಒಂದು ಉನ್ನತ ಹುದ್ದೆಯವರೆಗೂ ಕೂಡ ಅಲಂಕರಿಸಿದಂಥ ದೇವೇಗೌಡರು. ಒಂದು ಅಪವಾದ ಏನಂದರೆ ಅವ್ರು ಯಾವ ಹುದ್ದೆಯನ್ನು ಪರಿಪೂರ್ಣ ಮಾಡಲಿಲ್ಲ ಅಂತ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವ್ರನ್ನ ಯಾವ ರೀತಿ ನೋಡ್ಬೋದು ಸರ್? ಅಂದರೆ ರಾಜ್ಯಸಭಾ ಅವಧಿ ಕಂಟಿನ್ಯೂ ಆಗುತ್ತಾ ಹೇಗೆ ಅಂತ? ಇಲ್ಲ, ನಾವು ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ಯಾವುದು ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಗಮನಿಸಿದ್ದೇನೆ. ಆದರೆ ನಾವು ಇಲ್ಲಿಯವರೆಗೂ ಈಗಾಗಲೇ ಅವರು 93 ವರ್ಷ ಏನು ಪೂರೈಸಿದ್ದಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಪದವಿಗಳನ್ನು ಪಡಿಬೇಕು, ಈಗ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಗಮನಿಸಿದ್ದೇನೆ, ರಾಜ್ಯಸಭಾ ಸದಸ್ಯರಾಗಿ ಮುಂದುವರಿತಾರೋ ಇಲ್ವೋ, ಅವ್ರಿಗೆ ಬೆಂಬಲ ಕೊಡ್ತಾರೋ ಇಲ್ವೋ ಅಂತಕ್ಕಂಥ ವಿಷಯಗಳನ್ನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಆದರೆ ಅವರಿಗೆ ಯಾವುದೇ ಅಧಿಕಾರ ಇಲ್ಲದೇ ಇದ್ದರು ಅವರ ಬದುಕು ಜನಸಾಮಾನ್ಯರ ಮಧ್ಯದಲ್ಲೇ ಬಂದಿರತಕ್ಕಂಥವ್ರು. ಹಲವಾರು ಚುನಾವಣೆಗಳಲ್ಲೂ ಸೋತಿದ್ದಾರೆ. ಸೋತಂಥ ಸಂದರ್ಭದಲ್ಲೂ ಮನೇಲೆಂದೂ ಕೂರಲಿಲ್ಲ. ಅವರು ಜನತೆಯ ಸಮಸ್ಯೆಗಳಿಗೆ ಸರ್ಕಾರಗಳು ಜನವಿರೋಧಿ ನೀತಿ ಮಾಡಿದಾಗ ಹೋರಾಟ ಮಾಡೋದನ್ನ ಬಂದಿರತಕ್ಕಂಥದ್ದು ನಿರಂತರವಾಗಿ ಕಂಡಿದ್ದೇವೆ. ಅವ್ರಿಗೆ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ, ಅವ್ರ ವಯಸ್ಸು ಮುಂದಕ್ಕೆ ಹೋದ್ರೂ ಆ ವಯಸ್ಸಿನ ಒಂದು ಹಿನ್ನೆಲೆಯಲ್ಲಿ ಮೌನವಾಗಿ ಕೂರ್ತಕ್ಕಂಥವ್ರಲ್ಲ ಅವರು. ಈಗಲೂ ಸಹ ಹೋರಾಟದ ಒಂದು ಮನೋಭಾವದಿಂದ ಏನು ಬಂದಿದ್ದಾರೆ. ರಾಷ್ಟ್ರದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.